ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ತುಂಬ ಈಸಿಯಾಗಿ ಮಾಡೋ ಮಾವಿನಕಾಯಿ ಚಟ್ನಿನ ಮಾಡೋದು ಹೇಗಂತ ತೋರಿಸ್ತೀನಿ. ಮೊದಲಿಗೆ 2 ಈರುಳ್ಳಿ, ಒಂದು ಮಾವಿನಕಾಯಿ ಹಾಗೆ ಉದ್ದುದ್ದಕ್ಕೆ ಎತ್ಕೊಂಡು, ಒಂದು ಟೊಮಾಟೊ ಅರ್ಧ ಹೋಳು ಮಾಡಿ ಹಾಕಬೇಕು. ಎಲ್ಲ ಹಾಕಿ ಫ್ರೈ ಮಾಡಬೇಕು. ಜೀರಿಗೆ ಬೆಳ್ಳುಳ್ಳಿ ಕೂಡ ಹಾಕಬೇಕು ಫ್ರೈ ಮಾಡುವಾಗ. ಹಾಗೆಯೇ ಹೀಗೆ ಎಲ್ಲನೂ ಆಯಿಲ್ ಹಾಕಿ ನೋಡಿ, ಎಲ್ಲ ಈಗ ಫ್ರೈ ಆಗೋ ಥರ ಇಟ್ಟು ಇದು ಮೇಲೆ ಒಂದು ಮುಚ್ಚಳ ಮುಚ್ಚಿಟ್ಬಿಡ್ಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ಎಲ್ಲ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಫ್ರೈ ಆಗಿರುತ್ತೆ. ಕಲರೆಲ್ಲ ಆಮೇಲೆ ಬ್ರೌನ್ ಕಲರಿಗೆ ಬಂದಿರುತ್ತೆ ನೋಡಿ. ಹೀಗೆ ಮುಚ್ಚಳ ಮುಚ್ಚಿದ್ವಿ. ಈಗ ನೋಡಿ ತೆಗಿತೀನಿ. ನೋಡಿ ಹೇಗಾಗಿದೆ. ಇನ್ನೂ ಒಂದು ಸ್ವಲ್ಪ ಆಗಬೇಕು. ಮುಚ್ಚಿಟ್ಟಿದ್ದೀನಿ. ನೋಡಿ ಇನ್ನೂ ಆಗಬೇಕು. ನಾನು ಸ್ವಲ್ಪ ಮುಚ್ಚಳ ಮುಚ್ಚಿದ್ದೆ. ಈಗ ನೋಡಿ ಹೇಗಾಗಿದೆ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಕೊತ್ತಂಬರಿ ಹಾಕಿದ್ದೀವಿ ಇದಕ್ಕೆ. ನೋಡಿ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಕಲರು ಚೇಂಜ್ ಆಗಿ ಬ್ರೌನ್ ಕಲರಿಗೆ ಬಂದಿದೆ. ನಾನು ಮುಚ್ಚಳ ತೆಗೆದಿದ್ದೀನಿ. ಈಗ ಗ್ಯಾಸ್ ಆಫ್ ಮಾಡಬೇಕು. ನಂತರ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಈರುಳ್ಳಿ, ಟೊಮಾಟೊ ಇದೆಲ್ಲ ಹಾಕ್ಕೋಬೇಕು. ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹುರಿದಿರ್ತೀವಲ್ಲ ಇದನ್ನು ಹಾಕ್ಕೋಬೇಕು. ಮುಂಚೆ ಲಾಸ್ಟಲ್ಲಿ ಮಾವಿನಕಾಯಿ ಹಾಕ್ಕೋಬೇಕು. ನೋಡಿ ಎಲ್ಲವನ್ನು ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ತಾಯಿದೆ. ಮಾವಿನಕಾಯಿ ಬಿಟ್ಟು ಎಲ್ಲ ಹಾಕ್ಕೋಬೇಕು. ನೋಡಿ ಎಲ್ಲ ಹಾಕ್ಕೊಳ್ತೀನಿ. ಮಾವಿನಕಾಯಿ ಒಂದು ಬಿಟ್ಟು ಚಿಕ್ಕ ಮಿಕ್ಸಿ ಜಾರಲ್ಲೇ ಮಾಡಿದ್ದು ನಾವು, ಸ್ವಲ್ಪನೇ ಇರೋದ್ರಿಂದ. ನೋಡಿ ಈ 2 ಮಾವಿನ ಹೋಳು ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ. ಮಧ್ಯ ಮಾವಿನಕಾಯಿ ಇದು ಮಾತ್ರ ತೆಗಿಬೇಕು, ತೆಗೆದುಬಿಡಬೇಕು. ಬೇರೆ ಸಿಪ್ಪೆ ತೆಕ್ಕೋಬಾರ್ದು. ಸಿಪ್ಪೆ ಮಾತ್ರ ಸಪ್ರೇಟ್ ಹಾಕಿಸ್ಬೇಕು. ಅದು ಬೇರೆ ಇಟ್ಬಿಡ್ಬೇಕು. ಅದೇನು ಹಾಕೋದು ಬೇಡ. ಮಿಕ್ಸಿಗೆ ಚೆನ್ನಾಗಿ ಮಿಕ್ಸಿ ಇದು ಫ್ರೈ ಆಗಿರುತ್ತಲ್ಲ ಮಾವಿನಕಾಯಿ, ಅದನ್ನು ಮಾತ್ರ ತೆಗಿಬೇಕು. ಈ ಸಿಪ್ಪೆನ ಮಾತ್ರ ತೆಗೆದಿಟ್ಬಿಡ್ಬೇಕು, ಬೇರೆ ಬಿಸಾಕ್ಬಿಡ್ಬೇಕು. ನೋಡಿ ಇದು ಕೂಡ ಇದಕ್ಕೆ ಹಾಕ್ಕೋತೀನಿ. ಮಾವಿನಕಾಯಿ ಎಲ್ಲ ಫ್ರೈ ಆಗಿದ್ದು. ನೋಡಿ ಇದಕ್ಕೆ ಈಗ ಎಲ್ಲ ಉಪ್ಪು ಖಾರ ಹಾಕಬೇಕೀಗ. ನೋಡಿ ಖಾರ ಹಾಕ್ತಾಯಿದ್ದೀವಿ. 1 ಸ್ಪೂನ್ ಇದರಿಂದ ಆದರೆ ಸಾಕು. 1 ಟೀ ಸ್ಪೂನ್ ಆದರೆ ಸಾಕು. ಖಾರ ಜಾಸ್ತಿ ತಿನ್ನಲ್ಲ ನಾವು. ಮೀಡಿಯಮ್ ಆಗಿ ಹಾಕಿದ್ದೀನಿ. ನೋಡಿ ಈಗ ಸಾಲ್ಟ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟು. ನೋಡಿ ಸಾಲ್ಟ್ ಹಾಕ್ಕೊಂಡ ನಂತರ ಸ್ವಲ್ಪ ಜಾಗ್ರಿ ಪೌಡರ್, ಬೆಲ್ಲದ ಪೌಡರ್ ಹಾಕ್ಕೋಬೇಕು ಸ್ವಲ್ಪ. ಏಕೆಂದರೆ ಮಾವಿನಕಾಯಿ ಹುಳಿ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ. ಸ್ವಲ್ಪ ಹಾಕ್ಕೊಳ್ತೀನಿ. ಆ ಸ್ಪೂನಿಂದ ಒಂದು ಅರ್ಧ ಸ್ಪೂನು. ನೋಡಿ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡಿದೆ. ನೋಡಿ ಹೇಗೆ ಚೆನ್ನಾಗಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಇದುವರೆಗೂ ನನ್ನ ಚಾನಲನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಹಾಗೆ ಸಿಂಪಲ್ಲಾಗಿರೋ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನೋಡಿ.
ಅನ್ನ ಸಾಂಬಾರು ಜೊತೆಗೆ ಚಟ್ನಿ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಒಂದೇ ಸಲ ತಿನ್ನೋರು ಒಂದು 4-5 ಸಲ ತಿನ್ನಬೇಕು, ಅನ್ನ ಊಟ ಮಾಡಬೇಕು, ಆ ಥರ ಟೇಸ್ಟಿಯಾಗಿರುತ್ತೆ ಚಟ್ನಿ. ನೀವು ಮಾಡಿ ನೋಡಿ ಬೇಕಾದರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಅನ್ನ ಸಾಂಬಾರು ಸೊಪ್ಪು ಸಾರು ಮತ್ತು ಅದು ಹಾಕ್ಕೊಂಡಿದ್ದೀನಿ ಚಟ್ನಿ. ಹಾಗೆ ಒಂದು ಸ್ವಲ್ಪ ತುಪ್ಪ ಅನ್ನಕ್ಕೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿದೆ ಟೇಸ್ಟು. ಚಟ್ನಿ ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್.